ಇತ್ತೀಚೆಗಷ್ಟೇ ಕರಳೆ ಸಿರಿವಾದ ಪೋಸ್ಟರ್ ಏನು ಬಿಟ್ಟಿದ್ರು ಅದು ಕಾಂಟ್ರವರ್ಸಿಗೆ ಗುರಿಯಾಗಿತ್ತು. ಯಾಕೆ ಅನ್ನುವಂಥದ್ದಂದರೆ ಮಹಿಳೆಯ ಖಾಸಗಿ ಭಾಗ ಅದರಲ್ಲಿ ಎಕ್ಸ್ಪೋಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ. ಜೊತೆಗೆ ಚಿತ್ರದ ನಟಿ ಕುಂಕುಮ್ ಸಹ ಈ ವಿಚಾರವಾಗಿ ವಿರೋಧ ವ್ಯಕ್ತಪಡಿಸಿರುವಂಥದ್ದು. ನನ್ನ ಬೋಲ್ಡ್ ಫೋಟೋ ರಿಲೀಸ್ ಮಾಡ್ತಾರಂತೆ. ಯಾವ ರೀತಿ ಬೋಲ್ಡ್ ನನಗೂ ತಿಳಿತಿಲ್ಲ ಅನ್ನುವಂಥದ್ದು ಅವರ ಆಕ್ರೋಶವನ್ನು ಹೊರ ಹಾಕಿದ್ರು ವಿಡಿಯೋ ಮಾಡೋ ಮೂಲಕ. ಸದ್ಯಕ್ಕೆ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಬಂದು ಆ ಕುರಿತು ಕಂಪ್ಲೇಂಟ್ನ ಕೊಟ್ಟಿದ್ದಾರೆ. ಅಧ್ಯಕ್ಷರು ನರಸಿಂಹರು ಸರ್ ಇವತ್ತು ನಮ್ಮೊಟ್ಟಿಗೆ ಇರುವಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಆ ಟೀಮ್ ಅವ್ರ ಬಗ್ಗೆ ಹೆಂಗೆ ಪರಿಚಯ ಆಯಿತು? ಜೊತೆಗೆ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತು? ಏನೋ ರಿಜಿಸ್ಟರ್ ಮಾಡಿಸಿದ್ರೆ ಟೈಟಲ್ ಮುಂಚೆ? ಮೇಡಮ್, ಇಲ್ಲಿ ಕುಂಕುಮ್ ಹರಿಹರ್ ಅಂತೇಳಿ ಒಬ್ಬ ಚಿತ್ರನಟಿ ಅವರು ಬಂದಿದ್ದರು. ನಮ್ಮದು ಈ ಥರ ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ಪೋಸ್ಟರ್ನ ಎಕ್ಸ್ಪೋಸ್ ಮಾಡಿ ಹಾಕಿದ್ದಾರೆ. ಅದನ್ನು ಅವ್ರು ಕೇಳಿದಾಗ ಇನ್ನೂ ಬೋಲ್ಡಾಗಿ ಮಾಡ್ತೀವಿ ಅಂತ ನಮಗೆ ಡೈರೆಕ್ಟ್ರು ನಿರ್ಮಾಪಕರು ತಿಳಿಸ್ತಾ ಇದ್ದಾರೆ ಅಂದಾಗ ನಾವು ನೋಡಿ ಮೇಡಮ್ ಕೊಡಿ, ನಮ್ಮಲ್ಲಿ ಅವ್ರು ಏನಾರ ಪ್ರೊಡ್ಯೂಸರ್ ಮೆಂಬರ್ ಆಗಿದ್ದಾರಾ, ಡೈರೆಕ್ಟ್ರ್ ಮೆಂಬರ್ ಆಗಿದ್ದಾರೆ ಎಲ್ಲರೂ, ಅಥವಾ ಟೈಟಲ್ ನಮ್ಮಲ್ಲಿ ಇದೆಯಾ, ರಿಜಿಸ್ಟ್ರೇಷನ್ ಆಗಿದೆಯಾ, ನಮ್ಮಲ್ಲಿ ಯಾವುದೇ ಒಂದು ಪೋಸ್ಟರ್ ಹೋಗ್ಬೇಕಾದ್ರೆ ಅವರು ಸೋಷಿಯಲ್ ಮೀಡಿಯಲ್ಲಿ ಆಗ್ಬೋದು, ಹೊರಗಡೆ ಪಬ್ಲಿಸಿಟಿ ಮಾಡೋಕೆ ಮೊದಲು ನಮ್ಮಲ್ಲಿ ಎಲ್ಲ ನಿರ್ಮಾಪಕರು ಏನು ಮಾಡ್ತಾರೆ, ನಾವೊಂದು ಪೋಸ್ಟರ್ನ ನಾವು ಸೀಲಾಗಿ ಸೈನ್ ಹಾಕಿ ಮಾಡಿಕೊಡ್ತೀವಿ. ಯಾವುದೇ ಪೋಸ್ಟರ್ ಆಗ್ಬೋದು. ಅವ್ರು ನಮ್ಮ ಗಮನಕ್ಕೆ ತರದೇನೆ ಸೋಷಿಯಲ್ ಮೀಡಿಯಲ್ಲೆಲ್ಲ ಎಲ್ಲೂ ಹಾಕೋಂಗಿಲ್ಲ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಏಕಾಏಕಿ ಇದು ಸೋಷಿಯಲ್ ಮೀಡ್ಯಾದಲ್ಲಿ ಆಗ್ಬಿಟ್ಟಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಆ್ಯಕ್ಚುಲಿ ಇವಾಗ ನಾನು ತೆಗೆಸಿ ನೋಡಿದ್ದೀನಿ, ನಮ್ಮಲ್ಲಿ ಟೈಟಲೂ ರಿಜಿಸ್ಟ್ರೇಷನ್ ಆಗಿಲ್ಲ. ಈಗ ಪ್ರೊಡ್ಯೂಸರ್ ಹುಡುಕ್ತಾ ಇದ್ವಿ, ನಿರ್ಮಾಪಕರದು. ಅವರೇನಲ್ಲಿ ನಮ್ಮ ಮೆಂಬರ್ ಆಗಿದ್ದರೆ ಇಮಿಡಿಯೇಟಾಗಿ ಕರೆಸ್ತೀವಿ, ಚರ್ಚೆ ಮಾಡಿಬಿಟ್ಟು ಇದಕ್ಕೆ ಅಂತ್ಯ ಆಡ್ತೀವಿ. ಅಕಸ್ಮಾತ್ ಮೆಂಬರ್ ಆಗಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅಂತ? ಮೇಡಮ್, ಮೆಂಬರ್ ಆಗಿಲ್ಲ ಅಂದರೆ ನಮ್ಮಲ್ಲಿ ಚಿತ್ರನಟಿ ಆಗಿರೋದ್ರಿಂದ ಪೋಸ್ಟ್ ಕಮಿಟಿ ಅಂತ ಒಂದು ಮಾಡಿದ್ದೀವಿ. ಅದು ಆ್ಯಕ್ಚುಲಿ ಪೋಸ್ಟು ಅವರು ಎಲ್ಲರೂ ಒಂದು ಕಡೆ ಅಪ್ರೂವಲ್ ಮಾಡ್ಕೊಳ್ಳೇಬೇಕು. ಏಕಾಏಕಿ ಸೆನ್ಸಾರ್ ಅವರು ಅದನ್ನು ಒಪ್ಪೋದಿಲ್ಲ. ಹಾಗಾಗಿ ಬರಲೇಬೇಕು. ನೋಡೋಣ, ನಾನು ಹುಡುಕಿ ನೋಡ್ತೀನಿ ನಮ್ಮ ಇದರಲ್ಲಿ ಬ್ಯಾನರು ಇದೆಯಾ ಇಲ್ಲ ಅಂತ ನಾವು ನೋಡ್ತೀವಿ. ನಮ್ಮ ಪರಿಧಿಗೆ ಬರೆದಿರೋ ಅವಧಿಗೆ ಬರೆದಿರೋದು ನಾವೇನು ಮಾಡೋಕ್ಕಾಗಲ್ಲ. ಈಗ ಯಾರೋ ಈಗ ಬೀದಿಗೆ ಒಂದೊಂದು ಇದಾಗಿದೆ. ಅದೇ ನಿನ್ನೇನು ಸಹ ನಮ್ಮ DCM ಸಾಹೇಬ್ರಿಗೆ ಹೇಳಿದೆ, ನೋಡಿ ಸರ್, ಈ ಥರ ನಮಗೆ ತೊಂದರೆಗಳಾಗ್ತಾಯಿದೆ, ಎಲ್ಲೋ ಮೋಸ ಹೋಗ್ತಾಯಿದ್ದಾರೆ ಜನ. ಅಲ್ಲಿ ಮೋಸ ಹೋಗಿ ನಮ್ಮ ಚೇಂಬರ್ಗೆ ಬಂದು ದೂರು ಕೊಡ್ತಾಯಿದ್ದಾರೆ ಸುಮಾರು ಜನ ಮೇಡಮ್. ಎಷ್ಟೋ ಅಮಾಯಕರು, ನಿರ್ಮಾಪಕರಾಗ್ಬೋದು, ಸುಮಾರು ಜನ ಅಲ್ಲಿ ನಾವು ಮೋಸ ಹೋದ್ವಿ, ಅಲ್ಲಿ ಹೋಗಿ ಆದ್ವಿ, ನಮಗೇನೂ ಪ್ರಯೋಜನ ಇಲ್ಲ ಅಂಥೇಳಿ ನಾನು ಇಲ್ಲಿ ಕೂತ್ಕೊಂಡ ಮೇಲೆ ಒಂದು 15-20 ಜನ ಬಂದು ನಮ್ಮಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಕೆಲವರು ನಮ್ಮಲ್ಲಿನೂ ಮೆಂಬರ್ಶಿಪ್ ಆಮೇಲೆ ತೊಗೊಂಡಿದ್ದಾರೆ. ಏನು ಇವತ್ತಿನ 10 ಜನ ಅಂತೇಳಿ ಅವ್ರಿಗೆ ಬ್ರೋಕರ್ಗಳು ಬೇರೆ ಇದ್ದಾರೆ. 10,000 ಮೆಂಬರ್ಶಿಪ್ ಆದರೆ ಅವ್ರು ಯಾರ್ಯಾರು ಕರ್ಕೊಂಡು ಹೋದರೆ ಅವ್ರಿಗೊಂದಷ್ಟು ಅಮೌಂಟ್ ಕೊಡ್ತಾರೆ ಅಂತ ಅವ್ರು ನಮ್ಗೆ ಹತ್ರ ಹೇಳ್ಕೊಂಡಿದ್ದು. ಇಲ್ಲಿಗೆ ಬಂದ ನಿರ್ಮಾಪಕ, ನೋಡಿ ಸರ್, ಇಲ್ಲಿದೆ ಒಂದು ಚೇಂಬರ್ ಅಂತ ಕರ್ಕೊಂಡೋದ್ರು, 10,000 ರೂಪಾಯಿ ಫೀಸ್ ಮಾಡಿದೆ ಸರ್, ನನಗೇನಾದ್ರು ಕೊಡಿ ಅಂದರು. ಆ ರೀತಿ ಒಂದಷ್ಟು ಜನ ಇದ್ದಾರಂತೆ. ನಮ್ಮ ಗಮನಕ್ಕೆ ಬಂದಿರೋದು ನಾನು ಹೇಳ್ತೀನಿ. ಈ ಥರ ಎಲ್ಲ ನಡೀಬೇಕಾರೆ ನಾನು ನಮ್ಮ DCM ಸಾಹೇಬರು ಗಮನಕ್ಕೂ ನಿನ್ನೆ ತಂದೆ ಸ್ಟೇಜ್ ಮೇಲೆ, ಸರ್ ಈ ಥರ ಆಗ್ತಾಯಿದ್ದೇವೆ, ಒಂದು ಇದಕ್ಕೇನಾರು ಒಂದು ಕಡಿವಾಣ ಹಾಕಲೇಬೇಕು, ಆಮೇಲೆ ನಮ್ಮ ಮಂಡಳಿಗೆ ನೀವು ಆದ್ಯತೆ ಕೊಡಿ ಅಂತಲೂ ಕೇಳ್ಕೊಂಡಿದ್ದೀನಿ. ಇಲ್ಲ ರೀ, ಇರೋದು ಕರ್ನಾಟಕದಲ್ಲಿ ಒಂದೇ ಒಂದು ಚೇಂಬರು ಇದೇನೇ ಇರೋದು ಅಂಥೇಳಿ ಅದ್ರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತಲೂ ಹೇಳಿ ಒಪ್ಕೊಂಡಿದ್ದಾರೆ. ನೋಡೋಣ ಮುಂದಕ್ಕೆ ಇಂಥವಾದಾಗ ನಾವೇನು ಮಾಡೋಕ್ಕಾಗುತ್ತೆ ಹೇಳಿ. ಎಲ್ಲ ಸರ್, ಈಗ 1-2-3 ಸಿನಿಮಾ ಮಾಡಿದಾರಂತ ಅವರು. ಅಷ್ಟೆಲ್ಲ ಸಿನಿಮಾ ಮಾಡಿದಾದ್ಮೇಲೆ ಅವ್ರಿಗೆ ಒಂದು ಬೇಸಿಕ್ ಗೊತ್ತಿರಲ್ವಾ, ರಿಜಿಸ್ಟರ್ ಮಾಡಿಸ್ಬೇಕು ಫಿಲ್ಮ್ ಚೇಂಬರಲ್ಲಿ ಟೈಟಲ್ ಅಂತ? ಮೇಡಮ್, ನಾನು ಹೇಳಿದೆ, ಅಮ್ಮನಿಗೆ ಹೇಳಿದೆ, ನೋಡಿ ಮೇಡಮ್, ನೀವು 3 ಸಿನಿಮಾ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರಿ, ಸಬ್ಜೆಕ್ಟ್ ತಾವು ಕೇಳಿರಲಿಲ್ವಾ? ಯಾವ ರೀತಿ ಇದು ಸಬ್ಜೆಕ್ಟ್ ಇದೆಯೋ ಅದಕ್ಕೆ ತಗ್ಗಾಗೇ ಪೋಸ್ಟ್ ಮಾಡಿರ್ತಾರೆ ಅಂತ ಕೇಳಿದಾಗ ಇಲ್ಲ ಆ ಥರ ಏನಿಲ್ಲ. ನಾನು ಕೇಳಿದಾಗ ನಿಂದಲ್ಲ, ಇದು ಬೇರೆ ಎಂಬಂದು ಅಂದರು. ನಾನು ಹೇಳಿದೆ, ಯಾವುದೇ ಹುಡುಗಿರಿದು ಇರ್ಬೋದು, ನೀವೇ ಒಬ್ಬರೇ ಎಲ್ಲ ಹುಡುಗಿ, ಇನ್ನೊಬ್ಬ ಹುಡುಗಿರಿದು ಮಾಡಿದ್ರು ನಾವು ಮಾಡೋಕ್ಕೆ ಬರಲ್ಲ. ಅದು ಈ ನಮ್ಮ ಹೆಣ್ಮಕ್ಳಿಗೆ ಇದಾದಾಗ ಯಾರು ತಾನೇ ಒಪ್ತಾರೆ ಹೇಳಿ? ಬೋಲ್ಡಾಗಿದ್ದರೆ ನಾವು ಅಪ್ರೂವಲ್ ಕೊಡ್ತೀವ? ನಮ್ಮ ಗಮನಕ್ಕೆ ಬಂದಿಲ್ಲ, ಅದು ನಮ್ಮ ಚಾಂಬರಲ್ಲೇ ಇಲ್ಲ, ಅದು ಆ ಟೈಟ್ಲೇ ಇಲ್ಲ. ಈಗ ಹುಡುಕಿದ್ವಿ. ಈಗ ಪ್ರೊಡಕ್ಷನ್ ಅವರು ಯಾರು, ನಿರ್ಮಾಪಕರು ಯಾರು ಅನ್ನೋದು ಹುಡುಕ್ತಾಯಿದ್ವಿ. ಈಗ ಮುಂದಿನ ದಿನಗಳಲ್ಲಿ ಅಲ್ಲಿ ನಮ್ಮ ಮೆಂಬರ್ ಆಗಿದ್ದರೆ ಅವ್ರು ಕಳಿಸಿ ಮಾತಾಡ್ತೀವಿ.
ಅಷ್ಟೇ ಸಜೆಸ್ಟ್ ಮಾಡೋಕ್ಕಾಗುತ್ತೆ. ಹೌದೌದು. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ಇದಿಷ್ಟು ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಹಲ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಟೇಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.